ಇಲ್ಲಿ ವರದಿ ಮಾಡಬೇಕಾದ್ರೂ ಕೂಡ ನಮಗೂ ಕೂಡ ಭಯ ಬರ್ತಾ ಇದೆ. ಯಾಕಂದ್ರೆ ಈ ಮೇಲ್ಚಾವಣಿಯ ಒಂದು ಇದು ಏನು ಈ ಬೀಮ್ ಅಂತ ಕಟ್ತೀವಲ್ಲ, ಇದು ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ಇದು ಯಾವಾಗ ಬೀಳುತ್ತದೆ ಅನ್ನೋದು ಕೂಡ ಗೊತ್ತಿಲ್ಲ. ಅನಾಹುತ ಆಗುವುದಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಳ್ಳುವುದು ಅದು ನಿಜವಾದ ಜಾಣರ ಲಕ್ಷಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅನಾಹುತ ಆದ್ಮೇಲೆನೆ ಎಲ್ಲವೂ ಸರಿಪಡಿಸುವುದಕ್ಕೆ ಇದು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಈ ಒಂದು ಪ್ರಾಥಮಿಕ ಶಾಲೆ ಸ್ಥಳಾಂತರಗೊಂಡ್ರೆ ಇಲ್ಲಿನ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತದೆ ಅನ್ನೋದು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಕೂಡ ನಮ್ಮ ವಾಹಿನಿ ಕಡೆಯಿಂದ ಒಂದು ಮನವಿಯನ್ನ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ನೋಡ್ಬೋದು 1 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು, 8ನೇ ತರಗತಿವರೆಗೂ ವಿದ್ಯಾರ್ಥಿಗಳಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದ ಸ್ಥಳದ ಅವಕಾಶ ಇಲ್ಲ. ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ, ಯಾಕಂದ್ರೆ ದೈಹಿಕವಾಗಿ ಮಕ್ಕಳು ಸದೃಢ ಆಗಲಿ ಅಂತ ಹೇಳಿ ಸರ್ಕಾರ ಎಷ್ಟೋ ಯೋಜನೆಗಳು ತರ್ತದೆ. ಮೊಟ್ಟೆಗಳನ್ನ ಕೊಡ್ತಾರೆ ಮತ್ತು ಬಾಳೆಹಣ್ಣನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ದೈಹಿಕವಾಗಿ ಕ್ರೀಡೆಯನ್ನ ಆಡ್ಬೇಕಾದ್ರೆ ಯಾವುದೇ ರೀತಿಯಾದ ಒಂದು ಕ್ರೀಡಾಂಗಣ ಇಲ್ಲ. ಯಾಕಂದ್ರೆ ಇವತ್ತು ನಾವು ತೋರಿಸ್ತಾ ಇದ್ದೀನಿ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬೋಗನಹಳ್ಳಿ ಗ್ರಾಮದ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾನಿದ್ದೇನೆ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ 1 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳಿಗೆ ಕೇವಲ ಬೆರಳಿಕೆ ಎಣಿಕೆ ಮಾತ್ರ ಇಲ್ಲಿ ಕೊಠಡಿಗಳಿವೆ. ಅದರಲ್ಲಿ ಇರುವಂತ ಕೊಠಡಿಗಳಲ್ಲೇ ಪಾರ್ಟಿಷನ್ ಮಾಡಿಕೊಂಡು ಅಲ್ಲಿ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿ ಇಲ್ಲಿನ ಶಿಕ್ಷಕರಿಗೆ ಮತ್ತು ಮುಖ್ಯ ಗುರುಗಳಿಗೆ ಸಮಸ್ಯೆ ಕಾಡ್ತಾ ಇದೆ. ಮತ್ತು ಇರುವಂತ ಕೊಠಡಿಗಳು ಕೂಡ ಯಾವಾಗ ಮಳೆ ಬಂದಾಗ ಮೇಲ್ಛಾವಣಿ ಕುಸಿತದೆ ಮತ್ತು ವಿದ್ಯಾರ್ಥಿಗಳಿಗೆ ಅನಾಹುತ ಆಗ್ತದೆ. ಉದಾಹರಣೆ ನಾವು ಸಾಕಷ್ಟು ಕೆಲವೊಂದು ಹಿಂದಿನ ವರ್ಷದಲ್ಲಿ ಕೂಡ ನಾವು ಈ ಮೇಲ್ಛಾವಣಿ ಕುಸಿತದಿಂದ ಅನಾಹುತಗಳು ಆಗಿರುವುದನ್ನು ನೋಡಿದ್ದೀವಿ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಇಲ್ಲಿ ಕೂಡ ಅನಾಹುತ ಆಗುವುದನ್ನು ತಪ್ಪಿಸಬೇಕಾದ್ರೆ ಈ ಒಂದು ಶಾಲೆಗಳನ್ನ ಸರಿಯಾದ ರೀತಿಯಲ್ಲಿ ನೀವು ದುರಸ್ತಿ ಮಾಡಿ ಕೊಟ್ಟಿದ್ದೆ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಆಟದ ಮೈದಾನದ ತೊಂದರೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ. ಇದು ಒಟ್ಟಾರೆಯಾಗಿ ಈ ಒಂದು ಬೋಗನಹಳ್ಳಿ ಗ್ರಾಮದ ಈ ಒಂದು ಪ್ರಾಥಮಿಕ ಶಾಲೆ ಸ್ಥಳಾಂತರಗೊಂಡ್ರೆ ಇಲ್ಲಿನ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತದೆ ಅನ್ನೋದು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಕೂಡ ನಮ್ಮ ವಾಹಿನಿ ಕಡೆಯಿಂದ ಒಂದು ಮನವಿಯನ್ನ ಮಾಡ್ತೀವಿ. ವೀಕ್ಷಕರೇ, ನಾನು ಹೇಳಿದೆ ಶಿಥಿಲಗೊಂಡಿರುವಂತಹ ಕೋಣೆಗಳು ಅನ್ನೋದಕ್ಕೆ ಇಲ್ಲಿ ನೋಡ್ರಿ, ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಿರ್ತಾರೆ ಊಟದ ಸಮಯದಲ್ಲಿ. ಇಲ್ಲಿ ಯಾವ ರೀತಿ ಅಂದ್ರೆ ಈ ಬೀಮ್ ಅಂದ್ರೆ ಈ ಒಂದು ಛತ್ತಿನ ಮೇಲ್ಛಾವಣಿ ಯಾವ ರೀತಿ ಅಂದ್ರೆ ಈ ನಾನು ಕೂಡ ಭಯದ ವಾತಾವರಣದಲ್ಲೇ ಈ ವರದಿಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಯಾವಾಗ ಬೀಳುತ್ತದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂದ್ರೆ ಹಿಂದಿನ ಭಾಗ ಗೋಡೆ ಕೂಡ ಅಲ್ಲಿ ಶಿಥಿಲಗೊಂಡಿರುವಂತಹ ವ್ಯವಸ್ಥೆ ನೋಡ್ತಿರ್ತೀವಿ. ಇಲ್ಲಿ ವರದಿ ಮಾಡಬೇಕಾದ್ರೂ ಕೂಡ ನಮಗೂ ಕೂಡ ಭಯ ಬರ್ತಾ ಇದೆ. ಯಾಕಂದ್ರೆ ಈ ಮೇಲ್ಛಾವಣಿಯ ಒಂದು ಇದು ಏನು ಈ ಬೀಮ್ ಅಂತ ಕಟ್ತೀವಲ್ಲ, ಇದು ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ಇದು ಯಾವಾಗ ಬೀಳುತ್ತದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಏನಾದ್ರೂ ವಿದ್ಯಾರ್ಥಿಗಳು ಆಗ್ಲಿ ಅಥವಾ ಶಿಕ್ಷಕರಾಗಲಿ ಇಲ್ಲಿ ಏನಾದ್ರೂ ಬಂದಿದ್ದೆ ಆದಲ್ಲಿ ಅನಾಹುತಕ್ಕೆ ಎಡೆ ಮಾಡಿಕೊಡ್ತದೆ. ಅನಾಹುತ ಆಗುವುದಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಳ್ಳುವುದು ಅದು ನಿಜವಾದ ಜಾಣರ ಲಕ್ಷಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅನಾಹುತ ಆದ್ಮೇಲೆನೆ ಎಲ್ಲವೂ ಸರಿಪಡಿಸುವುದಕ್ಕೆ ಇದು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಈಗ ಸಾಕಷ್ಟು ನಾವು ಜಿಲ್ಲೆಯಲ್ಲಿ ಫುಡ್ ಪಾಯ್ಸನ್ ದಿಂದ ಎಷ್ಟೋ ವಿದ್ಯಾರ್ಥಿಗಳು ಏನು ಅನಾನುಕೂಲಕ್ಕೆ ತೊಂದರೆ ಆಗ್ತಾ ಇದ್ದಾರೆ. ಈ ಹಿಂದೆ ಕೂಡ ಮೇಲ್ಛಾವಣಿ ಕುಸಿತದಿಂದ ಎಷ್ಟೋ ಅಪಾಯಗಳು ಕೂಡ ತಪ್ಪಿದ್ದು ಉದಾಹರಣೆಗಳಿವೆ. ಹೀಗಾಗಿ ಆದಷ್ಟು ಇದಕ್ಕೆ ಸಂಬಂಧಪಟ್ಟವರು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರೇ ಇದ್ರೂ ಕೂಡ ಇಂತಹ ಶಾಲೆಗಳನ್ನ, ಕನ್ನಡ ಶಾಲೆಗಳನ್ನ ಉಳಿಸ್ಬೇಕಾದ್ರೆ ತಾವು ಏನೇನೋ ಮಾಡ್ತೀವಿ, ಯಾವುದ್ಯಾವುದೋ ಕೆಲಸ ಮಾಡೋದಕ್ಕಿಂತ ಮುಂಚೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಅಂತ ಹೇಳ್ತಾ ಇವತ್ತಿನ ವರದಿಯನ್ನು ಮುಗಿಸ್ತಾ ಇದ್ದೀನಿ.